ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನಿನ ವಿಡಿಯೋದಲ್ಲಿ ನನ್ನ ಮಗಳ ಬರ್ತ್ಡೇ ದಿವಸ ಬೆಳಗ್ಗೆ ಸಾಯಿಬಾಬಾಗೆ ಯಾವೆಲ್ಲ ಪೂಜೆ ಮಾಡಿಸ್ತೀವಿ ಶ್ರೀಡಿಲಿ ಅಂತ ವಿಡಿಯೋ ಮಾಡಿದ್ದೆ. ಇವಾಗ ಸಂಜೆ ಕೇಕ್ ಕಟ್ಟಿಂಗ್ ಹೇಗೆಲ್ಲ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬರ್ತ್ಡೇ ದಿವಸ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಹಾಗೆಯೇ ಸಾಯಿಬಾಬಾ ಪ್ರಸಾದ ನಿಲಯಕ್ಕೆ ಹೋಗಿ ಅಲ್ಲಿನೂ ಪ್ರಸಾದ ತೊಗೊಂಡು ಇವಾಗ ಸಂಜೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೋಸ್ಕರ ಕೇಕ್ ತೊಗೊಳಕ್ಕೆ ಅಂತ ಬೇಕ್ರಿ ಹತ್ತಿರ ಬಂದಿದ್ದೀವಿ. ಪಾಪುಗೆ ಯಾವುದು ಕೇಕ್ ಇಷ್ಟ ಆಗುತ್ತೋ ಅದೇ ಕೇಕ್ ತೊಗೋತಾ ಇದ್ದೀವಿ. ಹಾಗೆಯೇ ಬರ್ತ್ಡೇ ಮಾಡೋಕ್ಕೆ ಡೆಕೋರೇಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲನೂ ಆರ್ಡ್ರ್ ಕೊಟ್ಟು ಇಲ್ಲೇ ಬೇಕ್ರಿಯಲ್ಲಿ ಇಟ್ಟು ಹೋಗ್ತೀವಿ. ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಬಂದು ತೊಗೊಂಡು ಹೋಗ್ತೀವಿ. ನಾವು ರೂಮ್ ಮಾಡಿದ್ದೀವಲ್ಲ, ಆ ರೂಮ್ ಹತ್ರನೇ ಬೇಕ್ರಿ ಇದೆ, ಹಾಗಾಗಿ ಬಂದು ಕೇಕ್ ತೊಗೊಂಡು ಹೋಗೋಕ್ಕೆ ಏನೂ ಕಷ್ಟ ಆಗಲ್ಲ. ಹೋಟೆಲ್ ಅವರಿಗೆ ಹೇಳಿದ್ವಿ ಸ್ವಲ್ಪ ಡೆಕೋರೇಷನ್ ಮಾಡಿಕೊಡಿ ಬರ್ತ್ಡೇ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಅಂತ. ಅವರೇನೆ ಡೆಕೋರೇಷನ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ಹೋಟೆಲ್ ಅವರಿಗೆ ಮೊದಲೇ ಹೇಳಿದ್ವಿ, ನಾಳೆ ನಮ್ಮ ಮಗಳ ಬರ್ತ್ಡೇ ಇದೆ, ಇಲ್ಲೇ ಕೇಕ್ ಕಟ್ಟಿಂಗ್ ಮಾಡ್ತೀವಿ, ಸ್ವಲ್ಪ ಡೆಕೋರೇಷನ್ ನೀವೇ ಮಾಡಿಕೊಡ್ಬೇಕು, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ತೀವಿ ಅಂತ. ಅವರು ಸರಿ ಅಂತ ಹೇಳಿದರು. ಹಾಗಾಗಿ ಅವರೇ ಡೆಕೋರೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಡೆಕೋರೇಷನ್ ಮಾಡೋಷ್ಟೊತ್ತಿಗೆ ನಾವು ರೂಮ್ಗೆ ಹೋಗಿ ರೆಡಿಯಾಗಿ ಪಾಪುಗೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಬರ್ತ್ಡೇ ಕೇಕ್ ಕಟ್ಟಿಂಗ್ ಮುಗೀತು. ಹಾಗೆಯೇ ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ಜನಕ್ಕೆ ಸ್ವೀಟ್ ಹಂಚೋಣ ಪಾಪು ಕೈಯಿಂದ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಹೋಟೆಲ್ ಹತ್ರನೇ ಒಂಟೆಗಳಿದ್ವು. ನನ್ನ ಮಗಳು ಒಂಟೆ ಮೇಲೆ ಕೂತ್ಕೋತೀನಿ ಅಂತ ಇದ್ಲು, ಹಾಗಾಗಿ ಅವರ ಅಪ್ಪ ಅವಳು ಇಬ್ಬರು ಕೂತ್ಕೊಂಡಿದ್ದಾರೆ. ಇವತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಆಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
इथे का